ಸಾಮಾನ್ಯವಾಗಿ ಹಿಂದೆ ಎಲ್ಲ ಬಜೆಟ್ ಆದಾಗ ನಾವು ಅದರ ದರ ಏರಿಕೆ ಆಯಿತು ಇದರ ದರ ಏರಿಕೆ ಆಯಿತು ಅಂತೇಳಿ ಭಾಳಷ್ಟು ಹೇಳ್ತಾ ಇದ್ವಿ. ಬಟ್ ಈಗ ಅದು ಸ್ವಲ್ಪ ಪ್ರಮಾಣದಲ್ಲಿ ಹೇಳ್ಬೋದು. ಕಾರಣ ಎಲ್ಲ GST ಕಡೆಗೆ ಹೋದ ತಕ್ಷಣ ಇಲ್ಲಿ ಸಿಗುವಂಥದ್ದು ಕೆಲವು ವಿಚಾರಗಳು ಮಾತ್ರ. ಅದರಲ್ಲಿ ಯಾವುದು ಜಾಸ್ತಿ ಆಯಿತು ಯಾವುದು ಕಡಿಮೆ ಆಯಿತು ಅನ್ನುವಂಥ ಲೆಕ್ಕಾಚಾರಗಳು. ಸೊ ಹಾಗಾಗಿ ಈ ಬಜೆಟ್ನಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಏನು ಗಿಫ್ಟ್ ಸಿಕ್ಕಿದೆ ಅಂತ. ಮಧುಮೇಹಿಗಳಿಗೆ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಕಾರಣ ಇತ್ತೀಚೆಗಂತೂ ಶುಗರ್ ಪೇಷಂಟ್ಸ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದ್ದಾರೆ. ಡಯಾಬಿಟೀಸು ಅದರ ಔಷಧಿಗಳನ್ನು ಅಗ್ಗಪಡಿಸ್ತಾ ಇದ್ದಾರೆ. 7 ಕ್ಯಾನ್ಸರ್ ಔಷಧಿಗಳ ಬೆಲೆ ಇಳಿಕೆಯನ್ನು ಮಾಡ್ತಾ ಇದ್ದಾರೆ. 7 ಅಪರೂಪದ ಕಾಯಿಲೆ ಔಷಧ ದರ ಅಗ್ಗ ಮಾಡಿದ್ದಾರೆ, ಕಡಿಮೆ ಆಗಿದೆ. ಸೊ ಹಾಗಿದ್ದಾಗ ಯಾವುದೆಲ್ಲ ಇಳಿಕೆ ಆಗಿದೆ ಯಾವುದೆಲ್ಲ ಏರಿಕೆ ಆಗುವಂಥದ್ದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಫಸ್ಟು ಇಳಿಕೆ ಆಗಿರೋದು ಏನು ಅನ್ನುವಂಥದ್ದನ್ನು ಕ್ವಿಕ್ ಆಗಿ ನೋಡೋಣ. ಇದರಲ್ಲಿ ಮುಖ್ಯವಾಗಿ ನನ್ನ ವಾದ ಇದರಲ್ಲಿ ಇನ್ನೊಂದು ರೀತಿಯಲ್ಲಿದೆ. ಅದೇನು ಅಂತಂದರೆ, ಡಯಾಬಿಟೀಸ್ ಯಾಕೆ ಬರ್ತಾ ಇದೆ, ಅದಕ್ಕೆ ಕಾರಣೀಕರ್ತರಾಗ್ತಾ ಇರುವಂಥವ್ರು ಯಾರು, ಏನು ಪರಿಸ್ಥಿತಿಗಳಾಗಿದೆ, ಸಕ್ಕರೆ ಕಾಯಿಲೆಗಳಿಗೆ ಕೇವಲ ಅವರ ಜೀವನ ನಡೆಸ್ತಾ ಇರುವಂಥ ರೀತಿ ಅಷ್ಟೇ ಅಲ್ಲ, ಸಿಗ್ತಾ ಇರುವಂಥ ಈಗ ಆಹಾರ ಏನಿದೆ ಆ ವಿಚಾರದಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ. ಆ ಬಗ್ಗೆಯೂ ಕೂಡ ಕೇಂದ್ರ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಇರಲಿ ಇರುವಂಥ ಪೇಷಂಟ್ಸ್ಗಳಿಗೆ ಕಡಿಮೆ ದರದಲ್ಲಿ ಕೊಡೋಕ್ಕೆ 17 ಕ್ಯಾನ್ಸರ್ ಔಷಧಿಗಳು, ಡಯಾಬಿಟೀಸ್ ಔಷಧಿಗಳು, 7 ಅಪರೂಪದ ಕಾಯಿಲೆಗಳ ಔಷಧಿ, ಚರ್ಮ ಉತ್ಪನ್ನಗಳು, ಸೀ ಫುಡ್, ಮೈಕ್ರೋ ಓವನ್, ಸೋಲಾರ ಬಿಡಿಭಾಗ ಎಲ್ಲ ಕಡಿಮೆ ಆಗಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ಪ್ಯಾನಲ್ಲು ಸೋಲಾರದ್ದು, ಸೆಣಬು ಉತ್ಪನ್ನ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಯಾವುದೆಲ್ಲ ಕಡಿಮೆ ಆಗಿದೆ ಅಂಥೇಳಿ. ಸೊ ಖುಷಿಯಾಗಿರುವಂಥ ಅಲ್ಲಿ ಡಾಲ್ ನೋಡಿಬಿಟ್ರೆ ಅದು ಕಡಿಮೆ ಆಗಿದೆ ಅಂತ ಅರ್ಥ ನಿಮಗೆ. ಸೆಣಬು ಉತ್ಪನ್ನ, ಜವಳಿ ಉತ್ಪನ್ನ, ವಿದೇಶಿ ಯಾತ್ರೆ ಕೂಡ ಈಗ ಕಡಿಮೆ ಇದೆ. ಫಾರಿನ್ ಎಜುಕೇಷನ್, ತುಂಬ ಮಧ್ಯಮ ವರ್ಗದವರಿಗೆ ತಮ್ಮ ಮಕ್ಕಳನ್ನು ವಿದೇಶದಲ್ಲಿ ಕಲಿಸಬೇಕು ಅನ್ನುವಂಥ ಆಸೆ ಇರುತ್ತೆ, ಬಟ್ ಆಗ್ತಾ ಇರಲಿಲ್ಲ. ಬಟ್ ಈಗ ವಿದೇಶದಲ್ಲಿ ಕಲಿಯೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದು ಕೂಡ ಕಡಿಮೆ ಆಗಿದೆ. EV ಬ್ಯಾಟ್ರಿಗಳು, ಬಯೋಗ್ಯಾಸ್ ಮಿಶ್ರಿತ CNG ಇವೆಲ್ಲವೂ ಕೂಡ ಕಡಿಮೆ ಆಗಿರೋದು. ಇದು ಪ್ರಮುಖವಾಗಿ ಇವತ್ತಿನ ಬಜೆಟ್ನಲ್ಲಿ ಜನರಿಗೆ ಕಡಿಮೆ. ಬಟ್ ಒಂದಿಷ್ಟು ಶಾಕ್ ಕೂಡ ಇದೆ. ಯಾವುದು ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳಬೇಕಲ್ವಾ. ಏರಿಕೆ ಆಗಿದ್ದೇನು ಅಂತ ಹೇಳಿ. ಇಳಿಕೆ ಆಗಿರೋದು ನೀವು ನೋಡಿದ್ರಿ, ಖುಷಿ ಪಟ್ಟಿರ್ತೀರ. ಖುಷಿ ಆದಮೇಲೆ ದುಃಖನೂ ಅದ್ರ ಜೊತೆಗೇ ಬರಬೇಕಲ್ಲ, ಎರಡು ಜೊತೆಯಾಗಿನೇ. ಸೊ ಹಾಗಾಗಿ ಕಡಿಮೆ ಆಗಿರುವಂಥದ್ದನ್ನು ಖುಷಿ ಪಡಿ. ಈಗ ಜಾಸ್ತಿ ಆಗಿರೋದನ್ನು ನೋಡಿಬಿಡಿ. ಅದನ್ನು ಕೂಡ ವಿಮಾನದ ಬಿಡಿಭಾಗನೂ ಕೂಡ ಕಡಿಮೆ ಆಗಿದೆ ಅಂತಿದ್ರೆ ಅದರ ಮೂಲಕವಾಗಿ ವಿಮಾನ ದರ ಕೂಡ ಹೆಚ್ಚಿಗೆ ಆಗುತ್ತೆ. ನೋಡಿ ಯಾವುದು ದುಬಾರಿ ಆಗಿದೆ, ಎಣ್ಣೆ ಕುಡಿಯೋರಿಗೆ ಎಣ್ಣೆ ರೇಟ್ ಜಾಸ್ತಿ, ಮದ್ಯ ಅದು ಜಾಸ್ತಿ, ಸಿಗರೇಟ್ ಸೇದೋರಿಗೆ ಸಿಗರೇಟ್ ರೇಟ್ ಜಾಸ್ತಿ ಆಗಿದೆ. ಅದನ್ನು ಅಲ್ಲಿ ದರ ಜಾಸ್ತಿ ಮಾಡಿರೋದನ್ನು ಹೆಲ್ತ್ ಸೆಕ್ಟರ್ಗೆ ಯೂಸ್ ಮಾಡ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ. ಆಮೇಲೆ ಆಮದು ರಫ್ತುಗಳು ಯಂತ್ರಗಳು, ಆಮದು ಯಂತ್ರಗಳೇನಿದ್ದಾವೆ ಆ ಯಂತ್ರಗಳ ಮೇಲೆ ಈಗ ದರ ಜಾಸ್ತಿ ಆಗಿದೆ. ಯಾವುದು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಕಾರಣ ಈಗ MSMEಯಲ್ಲಿ ನೀವು ಆ ಥರ ಯಂತ್ರಗಳನ್ನು ತರಿಸುವಂಥ ವಿಚಾರದಲ್ಲಿ ಆದಾಗ ಅವೆಲ್ಲ ಜಾಸ್ತಿ ಆಗಿಬಿಟ್ರೆ ಹೆಂಗೆ ನಡ್ಕೊಳ್ಳೋದು ಪಾಪ. ಹೊಸದಾಗಿ ನಾನೇನು ಶುರು ಮಾಡಬೇಕಂದಾಗಿ ಆಮದು ಮಾಡ್ಕೊಳ್ಳುವಂಥ ಯಂತ್ರಗಳಿಂದ ಏನು ಮಾಡೋದು. ಇದು ಯಾಕೆ ಜಾಸ್ತಿ ಮಾಡಿದೆ ಅಂತಂದರೆ, ನೀವು ಆಮದು ಮಾಡ್ಕೊಳ್ಳೋ ಬದಲಾಗಿ ಸ್ವದೇಶಿ ನಿರ್ಮಿತವಾಗಿರುವಂಥ ಯಂತ್ರಗಳನ್ನು ಹೆಚ್ಚು ಬಳಕೆ ಮಾಡಿ ಅನ್ನುವಂಥ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಆ ರೀತಿಯಾಗಿ ಯೋಚನೆ ಮಾಡಿದ್ದಾರೆ ಅನ್ನೋದು. ಇನ್ನು ಖನಿಜಗಳು, ಕಬ್ಬಿಣದ ಅದಿರು, ಕಲ್ಲಿದ್ದಲು, ವಿಡಿಯೋ ಗೇಮ್ಸ್ ಆ್ಯಂಡ್ ಸಾಫ್ಟ್ವೇರ್, ಕೊಡೆಗಳು, ಡಿಜಿಟಲ್ ಕ್ಯಾಮ್ರಾ ಇವೆಲ್ಲ ಸ್ವಲ್ಪ ಏರಿಕೆ ಆಗಿವೆ ಅಂತಿದ್ದಾರೆ. ಪಾನ್ ಮಸಾಲ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಏಪ್ರಿಲ್ 1ನೇ ತಾರೀಕಿನಿಂದ ದರ ಅನ್ವಯವಾಗುತ್ತೆ. ಅದರ ಮುಂಚಿತವಾಗಿಯೇ ಏನೇನು ಖರೀದಿ ಮಾಡಬೇಕು ಖರೀದಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಅನ್ನೋ ಸ್ಟಾಕ್ಗಳನ್ನು. ಇದೆಷ್ಟು ದಿನ ಸ್ಟಾಕ್ ಮಾಡ್ತಿರೋ ಗೊತ್ತಿಲ್ಲ. ಸದ್ಯಕ್ಕೆ ಈ ದರ ಏರಿಕೆ ಆಗೋದು ಏಪ್ರಿಲ್ 1ರಿಂದ ಅನ್ವಯವಾಗುತ್ತೆ. ಸೊ ಏರಿಕೆ ಆಗಿದ್ದು ಯಾವ್ಯಾವುದು? ಮದ್ಯ, ಸಿಗರೇಟ್, ಪಾನ್ ಮಸಾಲ, ಐಷಾರಾಮಿ ವಾಚ್ಗಳು, ಖನಿಜಗಳು, ಕಬ್ಬಿಣದ ಅದಿರು, ಮನೆ ಕಟ್ಟಕ್ಕೆ ಸ್ವಲ್ಪ ಮತ್ತೆ ಅಲ್ಲೇ ಸಮಸ್ಯೆ, ಕಲ್ಲಿದ್ದಲು, ವಿಡಿಯೋ ಗೇಮ್ಸ್, ಸಾಫ್ಟ್ವೇರ್, ಕೊಡೆಗಳು, ಡಿಜಿಟಲ್ ಕ್ಯಾಮ್ರಾ ಫಾರ್ ಎಕ್ಸಾಂಪಲ್ ಇವೆಲ್ಲ ಸ್ವಲ್ಪ ಏರಿಕೆ ಆಗಿರುತ್ತೆ.